ಕೃಷ್ಣ, ಯುದ್ಧವೆಂದರೆ ಬೆಣ್ಣೆ ಮುದ್ದೆ ಎಂದು ಭಾವಿಸಿದೆಯಾ? ಏ ಕೃಷ್ಣ, ಹೋಗು, ಗೊಲ್ಲ ನಲ್ಲೆಯರ ಜೊತೆ ಸೇರಿ ಚೆಲ್ಲಾಟವಾಡುವಾಗು. ಇಲ್ಲವಾದರೆ ಬಾ, ನಾನು ಸಿದ್ಧವಾಗಿದ್ದೇನೆ. ಸರ್ ನಮಸ್ಕಾರ. ನನ್ನ ಹೆಸರು ಸಿ ಮಹಾದೇವು ಅಂತ. ನನ್ನ ತಂದೆಯವರ ಹೆಸರು ಚಿಕ್ಕಮಾದಯ್ಯ, ನನ್ನ ತಾಯಿ ಹೆಸರು ಮಹಾದೇವಮ್ಮ ಅಂತ ಸರ್. ನಾವು ಹೊರಕೋಡಿನಲ್ಲಿ ಹುಟ್ಟಿ ಮೈಸೂರು ನಗರ ಕನಕಗಿರಿಯಲ್ಲಿ ವಾಸವಾಗಿದ್ದೇವೆ. ನಮ್ಮ ತಂದೆಯವರು ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಆದ್ರಿಂದ ಹಾಳು ಬಡತನ ನಮ್ಮನ್ನ ಕಿತ್ತು ತಿಂತಾಯ್ತು ಸರ್. ವಿಧಿ ಇಲ್ಲದೆ ವಿದ್ಯಾಭ್ಯಾಸ ಕೂಡ ಮಾಡಕ್ಕಾಗ್ಲಿಲ್ಲ. ನಮ್ಗೆ ಯಾರು ನನ್ನವರು ತನ್ನವರು ಅಂತ ಯಾರು ಇರ್ಲಿಲ್ಲ ಸರ್. ಅವತ್ತಿನ ದಿನ ನನಗೆ ರಂಗಭೂಮಿ ಒಂದು 15 ರೂಪಾಯಿಗಳನ್ನ ಕೊಟ್ಟು ನನ್ನ ಗಂಡಿಗೋಸ್ಕರವಾಗಿ ಸಾಕಾರ ಮಾಡಿದಂತ ಈ ರಂಗಭೂಮಿ ಕಲೆಯಲ್ಲಿ 40 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ. ಆವತ್ತಿನ ದಿನ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಏಕೆಂದ್ರೆ ನಾನು ಹಿಂದೆ ಹೇಳಿದಾಗೆ 1ನೇ ಕ್ಲಾಸು ಓದಿರ್ಲಿಲ್ಲ, ನನಗೆ ಪಾತ್ರ ಗೊತ್ತಿಲ್ಲ, ಸೈಡ್ವಿನ್ಸ್ ಗೊತ್ತಿಲ್ಲ ಅಂತೆಲ್ಲರೂ ಹೀಯಾಳಿಸ್ತಿದ್ರು. ಆಗ ನಾನು ಅಳ್ತಾ ಕೂತಿದ್ದಾಗ, ಊಟಕ್ಕೆ ಗತಿಯಿಲ್ಲದೆ ಇದ್ದಾಗ ನನಗೆ ಪ್ರೇರಣೆ ಆಗೋರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಪಾತ್ರಗಳನ್ನ ನೋಡ್ತಾ 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 ನನಗೆ ರಂಗಭೂಮಿಯಲ್ಲಿ 10 ರೂಪಾಯಿ 15 ರೂಪಾಯಿಗಳನ್ನ ಸಂಭಾವನೆ ಕೊಟ್ಕೊಂಡು ಬಂದೆ. ಅದಾದ ತದನಂತರದಲ್ಲಿ ನಾನು ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ, ಜಾನಪದ ಹಾಗೂ ಒಬ್ಬ ಮಾದೇಶ್ವರನ ಗುಡ್ಡಪ್ಪನಾಗಿ ಕಂಸಾಳೆ ಇದನ್ನ ನುಡಿಸ್ಕೊಂಡು ಈ ಕಲೆನ ಬೆಳೆಸ್ಕೋಬೇಕು, ಈ ಕಲೆಯಿಂದ ನಾನು ಬದುಕಬೇಕು ಅಂತ ನಾನು ಪ್ರೇರಣೆ ಮಾಡಿಕೊಂಡೆ. ಆದರೆ ನಾನು ಮಾಡಿರೋ ಪಾತ್ರಗಳು ದುರ್ಯೋಧನ, ಭೀಮ, ಈಶ್ವರ, ಕೌಲಿಕ, ವಿಷ್ಣು, ಅದಲ್ಲದೆ ಹೆಚ್ಚೆಮ್ಮ ನಾಯಕ, ಸಂಗೊಳ್ಳಿ ರಾಯಣ್ಣ, ಭಿಕ್ಷುಕ, ಜಲಗಾರ, ತಹಸೀಲ್ದಾರ, ಆಡು ಮುಟ್ಟದ ಸೊಪ್ಪಿಲ್ಲ, ಗುಡ್ಡಪ್ಪ ಮಹಾದೇವ್ ಮಾಡದ ಪಾತ್ರವಿಲ್ಲ ಎಂಬ ಹಾಗೆ ನಾನು ಅದನ್ನು ವೃತ್ತಿಯಾಗಿ ಮಾಡಿಕೊಂಡು ಮಾದೇಶ್ವರ ಮಿತ್ರ ಮಂಡಳಿ ಎಂಬ ಸಂಸ್ಥೆಯನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಕರ್ನಾಟಕ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಹುಬ್ಳಿ, ಧಾರವಾಡ, ರಾಯಚೂರು, ಬೆಳಗಾಂ, ಮಾದೇಶ್ವರನ ಬೆಟ್ಟ, ಗುಂಡಲಪೇಟೆ, ಚಿಕ್ಕಮಗಳೂರು, ದೊಡ್ಡಮಂಗಳೂರು ಹೀಗೆ ನನ್ನ ವೃತ್ತಿ ಜೀವನವನ್ನ ಸಾಗಿಸ್ಕೊತಾ ಬಂದಿದ್ದೀನಿ. ಈಗ ನನಗೆ 66 ವರ್ಷಗಳಾದರೂ ಸಹ ನಾನು ಇದನ್ನ ಮರ್ತಿಲ್ಲ. ಯಾಕೆಂದ್ರೆ ನಾನು ಪಾತ್ರ ಮಾಡಿ ಅದರಿಂದ ಬಂದಂತ ಹಣದಲ್ಲಿ ಅಕ್ಕಿ ತಗೊಂಡೋಗಿ ನನ್ನ 3 ಮಕ್ಕಳನ್ನ ಸಾಕಿದ್ದೀನಿ. ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ನಾನು ಚೆನ್ನಾಗಿದ್ದೀನಿ, ಈ ರಂಗಭೂಮಿ ಬೇಡ ಅನ್ನೋದಿಲ್ಲ. ಹೋದ ವರ್ಷ ಕೂಡ ಈ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರಾಜ್ಯ ಸರ್ಕಾರದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ನಾಟಕವನ್ನು ಸಹ ಸರ್ಕಾರದಿಂದ ಕೊಟ್ಟಿರುತ್ತಾರೆ. ಹಾಗೂ ದಸರಾ ಮಹೋತ್ಸವ, ಗಣಪತಿ, ರಾಜ್ಯೋತ್ಸವ, ಶ್ರಾವಣ ಮಾಸ ಈ ಕಾರ್ಯಕ್ರಮಗಳೆಲ್ಲ ನಾನು ಭಾಗವಹಿಸ್ತಾ ಇದ್ದೀನಿ. ಇವತ್ತಿಗೂ ಸಹ ಮುಂಚೂಣಿಯಲ್ಲಿ ನನ್ನನ್ನ ನಿರ್ವಹಣೆ ಮಾಡಿ ಅಂತ ಹೇಳ್ತಾರೆ. ಆದ್ರೂ ನನಗೆ ಅಲ್ಲಿ ಬಿದ್ದೋಗಿದ್ರು ಸಹ, ಆರೋಗ್ಯ ಸರಿ ಇಲ್ಲ, ಶುಗರ್ ಇದ್ರೂ ಸಹ ನನಗೆ ಸರ್ಕಾರದ ಸವಲತ್ತು ಯಾವ್ದು ಇಲ್ಲದೇ ಇದ್ರೂ ಸಹ ನಾನು ಈ ರಂಗಭೂಮಿನ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಾ ಇದೆ ಅಲ್ಲ. ರಂಗಭೂಮಿ ಅಂದ್ರೆ ಹಳ್ಳಿ ಸೊಗಡು, ಸಿಟಿ, ಪ್ರತಿಯೊಂದು ಜಾಗದಲ್ಲಿ ತುಂಬಿ ತುಳುಕಬೇಕಾಗಿದ್ದಂತ ಈ ರಂಗಭೂಮಿ ಪ್ರೇಕ್ಷಕರು ಇವತ್ತು ನಶಿಸಿ ಹೋಗಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಮೊಬೈಲ್ ಮಾಧ್ಯಮ, ಟಿವಿ ಮಾಧ್ಯಮ, ಇಲ್ಲ ಸರದ ಸಾಹಿತ್ಯ, ಚುಟುಕು ಸಾಹಿತ್ಯಗಳು, ಆ ಸಾಹಿತ್ಯದಲ್ಲಿ ಬರೀ ಡಬಲ್ ಮೀನಿಂಗ್. ಈ ಪೌರಾಣಿಕ, ಸಾಮಾಜಿಕ, ಐತಿಹಾಸಿಕ ನಾಟಕಗಳೆಲ್ಲ ಇವತ್ತು ಕೇಳುವರೇ ಇಲ್ಲ. ನೋಡಿ ಹೇಗಾಗಿದೆ. ಅದನ್ನೇ ನಂಬಿಕೊಂಡಿದ್ದಂತ ನಮ್ಮಂತ ಕಲಾವಿದರ ಗತಿ ಏನು, ನಮ್ಮ ಮಕ್ಕಳ ಗತಿ ಏನು, ಅದನ್ನೇ ನಂಬಿಕೊಂಡಿದ್ದಂತ ನಮ್ಮ ಮಕ್ಕಳ ವಿದ್ಯಾಭ್ಯಾಸಗಳೇನು?
ನಮ್ಗೆ ಯಾರನ್ನ ಕೊಡ್ತಾರೆ? ಸರ್ಕಾರ ನಮ್ಮ ಕೂಗಿನ ಕೇಳಿಸ್ಕೊತಾ ಇಲ್ಲ. ಇಲ್ಲಿ ಈ ಕಡೆ ಅಭಿಮಾನಿಗಳು ನಮ್ಮನ್ನ ಕರೀತಾ ಇಲ್ಲ. ಹೀಗಿರುವಾಗ ನಾವು ಯಾರ ಹತ್ರ ಹೋಗೋಣ? ಏನ್ ಮಾಡೋಣ? ನಿಜವಾಗ್ಲೂ ಆ ತಾಯಿ ಸರಸ್ವತಿ ನಿಜವಾಗ್ಲೂ ಅವತ್ತಿನ ಕಲೆ ಇನ್ನು ನಶಿಸಿ ಹೋಗಿಲ್ಲ. ನಿಜವಾದ ಕಲೆ ಬದುಕಿದೆ. ಈ ಕಲೆಗೋಸ್ಕರವಾಗಿ ಮುಂದೆ ಬರತಕ್ಕಂತ ಮಕ್ಕಳಿಗೆ ಒಂದು ಶಾಲೆ ಆರಂಭ ಮಾಡಬೇಕು. ಆ ಶಾಲೆಯಿಂದ ಅವರಿಗೆ ಜಾನಪದ ಮತ್ತು ಈ ಕಲೆ ಯಾವುದು, ನಾಟಕ ಕಲೆ, ಸಂಗೀತ ಕಲೆ, ಯಕ್ಷಗಾನ ಕಲೆ ಮುಂತಾದ ಕಲೆಗಳನ್ನ ಅವ್ರನ್ನ ತರಬೇತಿ ತಂದು ಈ ನಮ್ಮ ರಾಜ್ಯದಲ್ಲಿ, ಮೈಸೂರು ಸಂಸ್ಥಾನ ರಾಜ್ಯದಲ್ಲಿ, ಮೈಸೂರು ಮಹಾರಾಜರು ಕಟ್ಟಿಕೊಟ್ಟಂತ ಈ ಪುಣ್ಯ ಸ್ಥಳದಲ್ಲಿ ಇದನ್ನ ವಿಜೃಂಭಣೆಯಿಂದ ಪ್ರಸ್ತುತಪಡಿಸಬೇಕು ಅನ್ನೋದೇ ನನ್ನ ಆಸೆ.